ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ನಾವು ಇವತ್ತು ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವಾಧಿಕಾರದಲ್ಲಿ ಮೆರೆದ ದುರಾಡಳಿತದ ಪತನಗೊಂಡ ಕಥೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರೇಕ್ಷಕರೇ, ಸರ್ವಾಧಿಕಾರದಿಂದ ದುರಾಡಳಿತವನ್ನು 5 ದಶಕಗಳಿಂದ ತಂದಿಡುತ್ತಾ ಲಕ್ಷಾಂತರ ಅಮಾಯಕ ಸಿರಿಯನ್ನರ ಸಾವಿಗೆ ಕಾರಣವಾಗಿದ್ದ ಮಧ್ಯಪ್ರಾಚ್ಯ ದೇಶ ಸಿರಿಯಾದ ಬಶೀರ್ ಕುಟುಂಬದ ಸರ್ಕಾರ ಕ್ಷಿಪ್ರ ಕ್ರಾಂತಿಯಲ್ಲಿ ಪತನಗೊಂಡ ಕಥೆಯಾಗಿ ನಿಂತಿದೆ. ತನ್ನ ಆಡಳಿತ ಪತನಗೊಳ್ಳುತ್ತಿದ್ದೆ ಎಂಬ ಸೂಚನೆ ಮನಸ್ಸಿಗೆ ಬಂದ ಕ್ಷಣವೇ ಮತ್ತೊಂದು ಯುದ್ಧ ಪೀಡಿತ ರಾಷ್ಟ್ರ ರಷ್ಯಾ ನೆಲೆಗೆ ಸಿರಿಯಾ ಅಧ್ಯಕ್ಷ ಪರಾರಿಯಾಗಿದ್ದಾನೆ. ಸಿರಿಯಾ ಈಗ ವಿನಾಕಾರಣ ಎದುರಾದ ದಂಗೆಯಿಂದ ಛಿದ್ರವಾಗಿದೆ. ಜಗತ್ತಿನ ಭೂಪಟದಲ್ಲಿ ಬರುವ ಅಫಘಾನಿಸ್ತಾನ್, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶದಲ್ಲಿ ಜನಸಾಮಾನ್ಯರು ದಂಗೆ ಎದ್ದ ಪರಿಣಾಮವಾಗಿ ಹಿಂದೆ ಅಲ್ಲಿಯ ಆಡಳಿತಗಳು ಕುಸಿದು ಬಿದ್ದಿರುವುದು ನಮ್ಮ ಕಣ್ಮುಂದೆ ಇರುವಾಗಲೇ ಈಗ ಸಿರಿಯಾ ಆ ಸಾಲು ಸೇರಿಕೊಂಡಿದೆ. ಸಿರಿಯಾದಲ್ಲಿ ಸರ್ಕಾರವನ್ನು ಪತನಗೊಳಿಸಿದ ಅಲ್ ಖೈದಾ ಬೆಂಬಲಿತ ಹಯಾತ್ ತಹರೀರ್ ಅಲ್ ಸಂಘಟನೆ ರಾಜಧಾನಿ ಡಮಾಸ್ಕಸ್ ಸೇರಿದಂತೆ ದೇಶದ ಆಯಕಟ್ಟಿನ ಪ್ರದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಒಂದು ಮಾತು ನಿಜ, ಹಾಗೆ ನೋಡಿದರೆ ಆ ದೇಶದ ಆಡಳಿತ ಈಗ ಸರ್ವಾಧಿಕಾರಿ ಕೈಯಿಂದ ನೇರವಾಗಿ ಉಗ್ರರ ಹಸ್ತಾಂತರವಾಗಿದೆ ಎಂಬುವ ಸಂಗತಿ. ಅದರಿಂದಾಗಿ ಅಸಾದ್ ಕುಟುಂಬದ ಸರ್ವಾಧಿಕಾರವೇನೋ ತೊಲಗಿ ಹೋದರೂ ಸಿರಿಯಾದಲ್ಲೇನೂ ಈಗ ಪ್ರಜಾಪ್ರಭುತ್ವ ಸ್ಥಾಪನೆಯಾಗುವ ಭರವಸೆಯಂತೂ ಉಳಿದಿಲ್ಲ. ಸಿರಿಯಾ ದೇಶದ ದಶಕಗಳ ರಾಜಕೀಯ ಚಿತ್ರಣ ನೋಡಿದರೆ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿ ಇಲ್ಲ ಈ ಸಿರಿಯಾ ದೇಶದ ಸ್ಥಿತಿ. ಅಮೆರಿಕ ಹಾಗೂ ರಷ್ಯಾ ಮತ್ತು ಇರಾನ್ ದೇಶಗಳ ರಾಜಕೀಯದ ಆಟಾಟೋಪಕ್ಕೆ ದಶಕಗಳಿಂದಲೂ ಸಿರಿಯಾ ಇವರ ದಾಳವಾಗಿ ಉಳಿದಿದೆ. ಆ ಪೈಕಿ ರಷ್ಯಾ ಮತ್ತು ಇರಾನ್ ಅಸಾದ್ ಅವರನ್ನು ಬೆಂಬಲಿಸಿದರೆ ಅಮೆರಿಕ ಸೇರಿದಂತೆ ಕೆಲವು ದೇಶಗಳು ಬಂಡುಕೋರರಿಗೆ ಬೆಂಬಲವಾಗಿ ನಿಲ್ಲುತ್ತಾ ಬಂದಿದ್ದಾರೆ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಈ ದೇಶಗಳು ನಡೆಸಿದ ದಾಳಗಳ ಪರಿಣಾಮ ಅಲ್ ಖೈದಾ ನಂಟು ಹೊಂದಿರುವ ಹಯಾತ್ ಈ ದೇಶದಲ್ಲಿ ಪ್ರಬಲವಾಗಿ ಬೆಳೆದು ನಿಂತಿದೆ. ಈ ಹಿಂದೆ ಪಾಶ್ಚಿಮಾತ್ಯ ದೇಶಗಳ ಇದೇ ರೀತಿಯ ನಡೆಯ ಕಾರಣಗಳಿಂದಾಗಿ ಬೆಳೆದು ನಿಂತಿದ್ದ ಐಸಿಸ್ ಸಂಘಟನೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲಿ ನಿಂತುಕೊಂಡಿದೆ ಎಂದು ಯೋಚಿಸಿದಾಗ ಮೈ ನಡುಕ ಹುಟ್ಟಿ ರಾಜಕೀಯದ ವಿಕೃತ ಕಾರಣಗಳ ಹಿನ್ನೆಲೆಯಲ್ಲಿ ಇಂಥ ಸಂಘಟನೆಗಳಿಗೆ ನೀಡುವ ಬೆಂಬಲ ಎಷ್ಟು ಅಪಾಯಕಾರಿ ಎಂದು ನಮ್ಮ ನೋಟಕ್ಕೆ ನೋಡಲು ಸಿಗುತ್ತದೆ. ಸಿರಿಯಾ ದೇಶದ ಇವತ್ತಿನ ಈ ಬೆಳವಣಿಗೆ ಅದರ ಸುತ್ತ ಇರುವ ಮಧ್ಯಪ್ರಾಚ್ಯ ದೇಶಗಳ ಮೇಲೂ ಗಂಭೀರ ಪರಿಣಾಮ ಬೀರಲಿದೆ. ಪ್ರಜಾಪ್ರಭುತ್ವ ದೇಶವಾಗಿದ್ದ ಅಫಘಾನಿಸ್ತಾನದಲ್ಲಿ ಈಗಾಗಲೇ ತಾಲಿಬಾನ್ ಉಗ್ರರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ ಬಂದ ಬಳಿಕ ಅಫಘಾನಿಸ್ತಾನದಲ್ಲಿ ಸ್ತ್ರೀಯರ ಮೇಲಿನ ಕಡಿವಾಣಗಳು, ಅಫಘಾನಿಯನ್ನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಎಲ್ಲೆ ಮೀರಿ ಸಾಗಿದೆ ಎಂಬುದನ್ನು ಜಗತ್ತೇ ಅರಿತಿದೆ. ಇಂಥ ಎಲ್ಲ ಅಪಸವ್ಯಗಳ ಹೊತ್ತಿನಲ್ಲೇ ಮತ್ತೊಂದು ದೇಶ ಉಗ್ರರ ಪಾಲಾಗಿರುವುದು ಜಾಗತಿಕವಾಗಿ ಕಳವಳಕಾರಿ ಬೆಳವಣಿಗೆ ಎಂದೇ ನಾವು ಹೇಳಬೇಕಾಗುತ್ತದೆ. ಐಸಿಸ್ ಅಥವಾ ತಾಲಿಬಾನ್ ಸರ್ಕಾರದಂತೆ ಸಿರಿಯಾದಲ್ಲಿ ಸ್ಥಾಪನೆಯಾಗಿರುವ ಹೊಸ ಸರ್ಕಾರ ಅಲ್ಲಿಯ ಜನರ ಹಕ್ಕುಗಳನ್ನು ದಮನ ಮಾಡದೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಿರ್ಬಂಧ ಹೇರದೆ, ಪ್ರಮುಖವಾಗಿ ಉಗ್ರವಾದಕ್ಕೆ ಹಾಗೂ ಉಗ್ರ ಚಟುವಟಿಕೆಗಳ ವಿಸ್ತಾರಕ್ಕೆ ಅವಕಾಶ ಸಿಗದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಅಸಾದ್ ಸರ್ಕಾರದ ಪತನಕ್ಕೆ ಕಾರಣವಾದ ಶಕ್ತಿಶಾಲಿ ದೇಶಗಳ ಭುಜವೇರಿದೆ. ಮೇಲಾಗಿ ಈ ಜವಾಬ್ದಾರಿ ವಿಶ್ವಸಂಸ್ಥೆಯ ಹೊಣೆಯೂ ಆಗುತ್ತದೆ. ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.